ನಮಸ್ಕಾರ ಎಲ್ರಿಗೂ. ಎಲ್ರು ಹೆಂಗದಿರಿ? ಎಲ್ರು ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಇವತ್ತು ನಾನು ನಿಮ್ಮ ಸಂಗಟ ಉತ್ತರ ಕರ್ನಾಟಕ ಸ್ಪೆಷಲ್ ಒಂದು ರೆಸಿಪಿ ಶೇರ್ ಮಾಡ್ಕೊಳಕತ್ತೀನಿ. ಕೊಬ್ಬರಿ ಕಡುಬು ಮಾಡ್ಲಿಕ್ಕೆ ಏನೇನು ಬೇಕು ನೋಡೋಣ ಬರ್ರಿ. ಬೆಲ್ಲ ತಗೋಬೇಕು, ಕೊಬ್ಬರಿ ತಗೋಬೇಕು, ಕೊಬ್ಬರಿ ಹೆರ್ಚಿಟ್ಕೊಂಡಿನಿ, ಯಾಲಕ್ಕಿ, ಉಪ್ಪು, ಗೋಧಿ ಹಿಟ್ಟು ಹಾಕೋಕೆ ಉಪ್ಪು ಹತ್ತೈತಿ. ಈಗ ಹಿಟ್ಟು ಹಾಕೋತೀನಿ. ಹಿಟ್ಟು ಸ್ವಲ್ಪ ಗಟ್ಟಿಗೆ ಹಾಕೋಬೇಕು. ಹಿಟ್ಟು ಹಾಕೊಂಡು ಸೈಡ್ ಹಿಟ್ಟಿಂದ ಒಂದು ಕೊಬ್ಬರಿ ಮಿಕ್ಸರ್ಗೆ ಹಾಕೋನು. ಅಟ್ಟತನದ ಹಿಟ್ಟನ್ನು ನೆನಿತೈತಿ. ಕೊಬ್ಬರಿ ಒಂದು ಮಿಕ್ಸರ್ಗೆ ಹಾಕೊಂಡು ಮೊದಲು ಒಂದು ಸ್ವಲ್ಪ ಕೊಬ್ಬರಿ ಅಷ್ಟೇ ಒಂದ್ಸಲ ಮಿಕ್ಸರ್ಗೆ ಹಾಕೋಬೇಕು. ಆಮೇಲೆ ಸ್ವಲ್ಪ ಬೆಲ್ಲ ಸೇರಿಸ್ಕೋಬೇಕು. ಅಂದ್ರೆ ಅದು ನೀಟಾಗಿ ಮಿಕ್ಸರ್ ಹಾಕೈತಿ. ಅದು ಹಾಕೊಂಡೆ ಈಗ ತಕೊಳ್ಳೋನು. ಮಾಡಕ್ಕೆ ಸ್ಟಾರ್ಟ್ ಮಾಡೋಣ ಅಂತ. ಒಂದು ಕಡಾಯಿ ಇಟ್ಕೊಂಡು ಅದ್ರಾಗ ಸ್ವಲ್ಪ ನೀರು ಹಾಕೋರಿ. ಈ ಹೂರ್ಣ ತಿಕ್ಕು ಚಾನಿ ಅಂತ ಬರ್ತಾವ ನೋಡು, ಆ ಚಾನಿ ಇಟ್ಕೊಂಡು ಅಂದ್ರೆ ಅವು ಕಡುಬು ಉಗ ಬರೆಸ್ಕೋಬೇಕು ನಾವು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದು ಚಾನಿ ಇಟ್ಕೊಂಡು ಅದ್ರಾಗೇನು ರೌದಿ ತೊಗೊಂಡಿದ್ವಲ್ಲ ಅದು ರೌದಿ ಇಟ್ಕೊಳ್ಳೋನು. ರೌದಿ ಆಪ್ಷನಲ್ ಐತಿ, ಇದ್ರೆ ಇಟ್ಕೋಬೋದು, ಇಲ್ಲಾಂದ್ರೆ ಬಿಡ್ಬೋದು. ಅದು ಬೇಕೇ ಹಂಗೇನಿಲ್ಲ. ಸ್ವಲ್ಪ ಅದು ರೌದಿ ತೊಗೊಂಡ್ರೆ ಟೇಸ್ಟ್ ಚಲೋ ಬರ್ತಾವ, ಅದಕ್ಕಾಗಿ ಹಾಕೋಬೇಕದು. ಕಡುಬು ಹೆಂಗೆ ಮಾಡೋದು ನೋಡೋಣ ಬರ್ರಿ. ಒಂದು ಪೂರಿ ಹತ್ರ ಮಾಡ್ಲಿಕ್ಕೆ ತಗೋತೀವಲ್ಲ ಅಟ್ಟಿಷ್ಟು ಸಣ್ಣ ಉಂಡೆ ಮಾಡಿಕೊಂಡು ಹಿಟ್ಟು ತಗೋಬೇಕು. ಅದು ಲಟ್ಟಿಸ್ಕೊಂಡು ಅದ್ರೊಳಗೆ ಅದು ಕೊಬ್ಬರಿ ತುಂಬಬೇಕು. ಲಟ್ಟಿಸ್ಕೋಬೇಕು. ಒಂದು 5-6 ಒಮ್ಮೆ ಮಾಡ್ಕೋಬೇಕು ಲಟ್ಟಿಸ್ಕೊಂಡಿಂದ. ಅಂದ್ರೆ ಒಂದ್ಸಲ ಹಿಂಗೆ ಒಂದು 5-6 ಉಗ ತೊಗೊಳಕ್ ಬರ್ತೈತಿ. ಸ್ವಲ್ಪ ಮಾತಾಡ್ತಾವು ಅಡ್ಜಸ್ಟ್ ಮಾಡ್ಕೋರಿ. ಇನ್ನೂ ಹೊಸದೈತಿ ನನಗಿದು. ಕ್ಯಾಮ್ರಾ ಕಂಫರ್ಟ್ ಅದನ್ನ ಚಲೋಗೆ ಮಾತಾಡ್ತೀನಿ. ಅಟ್ಟತನ ಸ್ವಲ್ಪ ವಿಡಿಯೋನು ಇನ್ನೂ ಹೆಂಗೆ ಮಾಡಬೇಕು ಅದ್ರದ್ದು ಅಷ್ಟು ಐಡಿಯಾ ಇಲ್ಲ. ಆದಷ್ಟು ಚಲೋಗೆ ಮುಂದಿನ ವಿಡಿಯೋದಾಗ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಅದು ಈಗ ಕಡುಬು ನೋಡ್ಬೋದು, ಒಂದು ಮಾಡಿಟ್ಟೆನ ಈಗ. ಹಂಗೆ ಒಂದು 5-6 ಕಡುಬು ಒಮ್ಮೆ ಮಾಡ್ಕೋಬೇಕು ನಾವು. ಮಾಡ್ಕೊಂಡಿಂದ ಅವು ಒಮ್ಮೆ ಉಗ ಬರೆಸ್ಕೊಳಕ್ ಬರ್ತೈತಿ. ನನ್ನ ಮಗಳು ನೋಡ್ಬೋದು ನೀವು, ನಡ್ಬರ್ಕ್ ಅಕ್ಕಿ ಮಮ್ಮಿ ನಾನು ಚಪಾತಿ ಮಾಡ್ತೀನಿ ಅಂತ ಬರಾಕತ್ತಾಳು. ಆಯ್ತು, ಈಗ ಒಂದಾಯ್ತು, ಇನ್ನು ಬಾಕಿ ಲಟ್ಟಿಸ್ಕೊಳ್ಳೋಣಂತ. ಲಟ್ಟಿಸ್ಕೊಂಡು ಅದ್ರಾಗ ಕೊಬ್ಬರಿ ತುಂಬ್ಕೊಂಡು ಒಮ್ಮೆ ಹಿಂಗೆ ಇಟ್ಕೊಂಡೆ ಅಂದ್ರೆ ಮುಗಿತೈತಿ ಅದು. ಮತ್ತೆ ಈಗ ಇನ್ನೊಂದ್ ಥರ ಮಾಡಿಡಕತ್ತೀನಿ. ಅವು ನೋಡತ್ರಿ ಬರ್ರಿ. ಅವು ಚೌಕ್ ಮಾಡಿದ್ದೆ. ಇವು ಹಿಂಗೆ ಕರ್ಜಿಕಾಯಿ ಮಾಡ್ತೀವಲ್ಲ ಆ ಸೇಟ್ನ್ಯಾಗ ಮಾಡೋದಿವು. ಒಂದು ಎಲೆ ಆಕಾರ ತಿಳ್ಕೊಂಡು ಅದ್ರ ಕೊಬ್ಬರಿ ಹಾಕೊಂಡು ಅವು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಹಿಂಗೆ ಹೊಳಸ್ಕೊತ ಬರ್ಬೇಕು. ಅವು ಹೊಳಸ್ಕೊಂಡ್ರೆ ಹಂಗೆ ಕೊಬ್ಬರಿ ಒಟ್ಟ ಚೆಲ್ಲುದಿಲ್ಲ. ಅವು ಹಂಗೆ ಬಿಟ್ಟು ಅಂದ್ರೆ ಅವು ಕುದಿಸ್ತೀವಲ್ಲ ಆ ಟೈಮ್ನಾಗ ಅವು ಬಾಯಿ ಬಿಚ್ಚೋ ಚಾನ್ಸಸ್ ಇರ್ತಾವ. ಅದಕ್ಕೆ ಇದು ಮಾಡ್ಬೇಕು. ಆಯ್ತು, ಈಗ ಕಡುಬು ಮಾಡ್ಕೊಂಡೆ ಅವು ಕಡಾಯಿನಾಗ ಹಾಕೊಳಕತ್ತೀನಿ. ಈ ಟೈಪ್ ರೌದಿ ಮೇಲೆ ಒಂದು ಇಟ್ಕೊಂಡು ಈಗ ನೋಡ್ಬೋದು ಅವು ಕಡುಬು ಕುದ್ದಾವು. ಅವು ಹಂಗೆ ತೆಗೆದು ಕೈ ಸುಡ್ತಾವು. ಒಂದು ಬೊಗಣ್ಯಾಗ ಸ್ವಲ್ಪ ನೀರು ತೊಗೊಂಡು ಕೈಗೆ ನೀರು ಹಚ್ಕೊಂಡು ತಕೊಂಡವ ಅಂದ್ರೆ ಆರಾಮ್ ಬರ್ತಾವು. ಚಮಚಲ್ಲೇ ತೊಗೊಳಕ್ ಹೋದ್ರೆ ಅವು ಸರಿಯಾಗಿ ಬರುದಿಲ್ಲ. ಅದಕ್ಕೆ ಕೈಲೇನೆ ತೊಗೊಂಡಿದ್ದು ಬೆಟರ್ ಅವು. ಆಯ್ತು, ಇಷ್ಟೇ ಈಸಿನಾಗ ಆಗಿ ಹೋಗ್ತಾವ. ಟ್ರಿಕ್ ಗೊತ್ತಿರ್ಬೇಕಷ್ಟ. ನೋಡಿದ್ರಲ್ಲ ಈ ರೆಸಿಪಿ ನಾ ಮಾಡಿದ್ದು. ನಿಮ್ಗೆ ಈ ರೆಸಿಪಿ ಇಷ್ಟ ಆದ್ರೆ ನೀವು ಟ್ರೈ ಮಾಡ್ರಿ ಮನೆ ಒಳಗೆ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಉತ್ತರ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗೋಣ. ಬಾಯ್.